ಇದು ನೋಡಿ ಇದೇ ದೇವಸ್ಥಾನ. ಹೀಗೆ ಇಲ್ಲಿಂದ ನೇರವಾಗಿ ತಳ ಹೋಗೋಣ. ಹೆಂಗಿದೆ ನೋಡಿ, ಇಲ್ಲಿ ಸ್ಟೆಪ್ಸ್ ಇದೆ, ಇದೆಲ್ಲ ಸ್ಲೈಡ್ ಇದೆ. ಗಾಯ್ಸ್ ಇಲ್ಲಿ ನೋಡಿ, ನಾನು ಈ ಒಂದು ಗುಡ್ಡ ಹೇಳ್ಕೊಂಡು ನಡ್ಕೊಂಡು ಬರೋವಾಗ ಈ ಒಂದು ಗಿಡ ನನ್ನ ಕಣ್ಣಿಗೆ ಬಿತ್ತು. ಇದು ಆ್ಯಕ್ಚುಲಿ ಇದನ್ನು ಪಾಪಸ್ ಕಳ್ಳಿ ಅಂತೇಳಿ ಕರೀತಾರೆ. ನೋಡಿ ಹೆಂಗಿದೆ. ಅಲ್ಲಿ ಗಾಯ್ಸ್ ಎಕ್ಸಾಮ್ ಎಲ್ಲ ಮುಗೀತು. ಕಿತ್ತೂರಾಣಿ ಚೆನ್ನಮ್ಮ ಈ ಒಂದು ಎಕ್ಸಾಮ್ ಸೆಂಟ್ರಿಗೆ ಮುಂದಿನ ವರ್ಷದವರೆಗೂ ಟಾಟಾ ಹೇಳ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು SLC ಪರೀಕ್ಷೆ ಕೊನೆಯ ಪರೀಕ್ಷೆ. ಇವತ್ತೊಂದಿನ ಎಕ್ಸಾಮ್ ಮುಗೀತು ಅಂತಂದರೆ SLC ಟೆನ್ಷನ್ ಫ್ರೀ ಆಗಿಬಿಡ್ತೀವಿ. ನಾವು ಫ್ರೀ ಆಗ್ತೀವಿ, SLC ಪರೀಕ್ಷೆ ಬರೆಯೋರು ಫ್ರೀ ಆಗ್ತಾರೆ. ಪರೀಕ್ಷೆ ಯುದ್ಧ ಅಲ್ಲ, ಹಬ್ಬ ಸಂಭ್ರಮಿಸಿ. ಆಲ್ ದಿ ಬೆಸ್ಟ್. ಎಷ್ಟು ಚೆನ್ನಾಗಿ ಬರ್ದಾರೆ ನೋಡಿ. ಎಕ್ಸಾಮ್ ಸೆಂಟ್ರ್ ಒಳಗೆ ಕಣ್ಣಿಗೆ ಬಿತ್ತಿದ್ದು, ಹಾಗೆ ರೆಕಾರ್ಡ್ ಮಾಡಿದೆ. ಗಾಯ್ಸ್ ಅಲ್ಲಿ ನೋಡಿ, ಗುಡ್ಡದ ಮೇಲೆ ಬಜರಂಗಿ ಮೂರ್ತಿ ಕಾಣಿಸ್ತಾ ಇದೆ. ನಾನೀಗ ಇಲ್ಲಿಂದ ಆ ಒಂದು ಮೂರ್ತಿಗೆ ಹೋಗಬೇಕು ಅಂತೇಳಿ, ಆ ಮೂರ್ತಿ ಹತ್ರ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ದೀನಿ. ಇದು ಹೆಂಗೆ ಹೋಗ್ಬೇಕಂತೇಳಿ ಗೊತ್ತಿಲ್ಲ, ಆದರೂ ಕೂಡ ದಾರಿ ಹುಡ್ಕಾಡ್ಕೊಂಡು ಹೋಗ್ಬೇಕಂತೇಳಿ ನಿರ್ಣಯ ತೊಗೊಂಡಿನಿ. ಮತ್ತು ಇದು ಎಲ್ಲದಪ್ಪ ಅಂತಂದ್ರೆ ಕೋಡ್ಲಿ ಒಳಗೆ. ಇಲ್ಲಿ ನೋಡಿ, ಇಲ್ಲೇನು ಕಿತ್ತೂರಾಣಿ ವಸತಿ ಶಾಲೆ ಅದಲ್ಲ, ಈ ಶಾಲೆ ನಾನು ಜೂಮ್ ಮಾಡಿದ್ದೀನಿ, ಜೂಮ್ ಔಟ್ ಆಗ್ತೀನಿ ನೋಡಿ. ಈ ಒಂದು ಶಾಲೆಯ ಒಂದು ಆವರಣದಲ್ಲೇ ಇದೆ. ಗುಡ್ಡ ಇದೆ ಈ ಕಡೆ ಪೂರ್ತಿ. ಇಲ್ಲಿ ಆಂಜನೇಯ ದೇವಸ್ಥಾನ, ಆಂಜನೇಯನ ಮೂರ್ತಿ ಕಾಣಿಸ್ತಾ ಇದೆ. ನಾನೀಗ ಅಲ್ಲಿ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ಗಾಯ್ಸ್ ಇಲ್ಲಿ ನೋಡಿ, ಗುಡ್ಡ ಹತ್ಕೊಂಡು ಬಜರಂಗಿ ಮೂರ್ತಿ ಹತ್ರ ಬರ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ದೂರ ಇದೆ. ಇಲ್ಲಿ ನೋಡಿ, ಸುತ್ತಲೂ ಗುಡ್ಡ ಇದೆ. ನೇಚರ್ ಅಂತೂ ಸಖತ್ತಾಗಿದೆ. ಯಾರೊಬ್ಬರೂ ಕಾಣಿಸ್ತಾ ಇಲ್ಲ. ನಾನು ಒಬ್ಬನೇ ಬರ್ತಾ ಇದ್ದೀನಿ ಆಂಜನೇಯನ ಹತ್ರ, ಬಜರಂಗಿ ಹತ್ರ. ಗಾಯ್ಸ್ ಇಲ್ಲಿ ನೋಡಿ, ಮೇಲೆ ಹೇಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ರೋಡ್ ಕೂಡ ಚೆನ್ನಾಗಿಲ್ಲ. ಬಿದ್ದರಂತೂ ಮುಗಿದೇ ಹೋಯ್ತು. ಕೈಕಾಲು ಮುರಿಯೋದಂತೂ ಗ್ಯಾರಂಟಿ. ಅಲ್ಲಿಂದ ಹೋಗ್ಬಾರ್ದ ಅಂತ ವಿಚಾರ ಮಾಡ್ಲಾಗತ್ತೀನಿ. ಒಂದು ಸ್ಟ್ಯಾಚು ಹತ್ರ ಬಂದುಬಿಟ್ಟೆ, ಬಜರಂಗಬಲಿ ಸ್ಟ್ಯಾಚು ಹತ್ರ. ಇವತ್ತು ಹನುಮ ಜಯಂತಿ ಇದೆ, ಹಾಗಾಗಿ ಯಾರೋ ಬೆಳಗ್ಗೆ ಬಂದು ಪೂಜೆ ಮಾಡಿ ಹಾರ ಹಾಕಿ ಹೋಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಬಜರಂಗಬಲಿಯ ಒಂದು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೆ. ಮೊದಲು ಕೂಡ ಇಲ್ಲಿ ಡ್ಯೂಟಿ ಮಾಡಿದ್ದೆ. ಆ ಟೈಮಲ್ಲಿ ಇಲ್ಲಿ ಬರಬೇಕು ಅಂತ ಆಸೆ ಇತ್ತು, ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಈ ಅವಕಾಶ ಸಿಕ್ತು, ಹಾಗಾಗಿ ಒಬ್ಬನೇ ಬಂದಿದ್ದೀನಿ. ನೋಡಿ ಇಲ್ಲಿ ನೋಡಿ, ನೇಚರ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ತೋರಿಸ್ತೀನಿ. ಗಾಯ್ಸ್ ಇಲ್ಲಿ ನೋಡಿ, ಇನ್ನೂ ಗುಡ್ಡ ಎತ್ತರಕ್ಕಿದೆ, ಬಟ್ ನಾನು ಇಲ್ಲೇ ಅರ್ಧಕ್ಕೆ ಏರಿದ್ದೀನಿ. ಇಲ್ಲಿ ನೋಡಿ ಸುತ್ತಲೂ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ ಒಂದ್ಸಲ. ಸುತ್ತಲೂ ಗುಡ್ಡ ಇದೆ, ಪೂರ್ತಿ ಗುಡ್ಡ ಇದೆ. ಈ ಕಡೆನೂ ಗುಡ್ಡ, ಎಲ್ಲ ಕಡೆ ಗುಡ್ಡನೇ ಕಾಣಿಸ್ತಾ ಇರೋದು, ಬೆಟ್ಟಗಳು ಕಾಣಿಸ್ತಾ ಇದೆ. ಮತ್ತು ಇವತ್ತು ಅಲ್ಲಿ ನೋಡಿ ಜನ ಹೋಗ್ತಾ ಇದ್ದಾರೆ. ಈ ಕಡೆ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗ್ತೀನಿ ನಾನೀಗ. ಈಗ ಇವತ್ತು ಹನುಮ ಜಯಂತಿ ಇರೋದರಿಂದ ಎಲ್ಲ ಭಕ್ತಾದಿಗಳ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕತ್ತಾರ. ನೀವೇನು ನೋಡ್ಲಿಕತ್ತಿರಲ್ಲ, ಇದೇ ಕಿತ್ತೂರಾಣಿ ವಸತಿ ಶಾಲೆ ಕೋಡ್ಲಿ. ನೇಚರ್ ಅಂತೂ ಸಖತ್ತಾಗದ, ನೋಡ್ಕೋಬೋದು ನೀವು ಇಲ್ಲಿಂದಲೇ. ಗಸ್ ಇಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ತುದಿಯ ಮೇಲೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿಂದಲೇ ಕಾಣಿಸ್ತಾ ಇದೆ. ಯಾವುದೋ ಒಂದು ದೇವಸ್ಥಾನ ಇದೆ ಇಲ್ಲಿ. ಅಲ್ಲಿಗೂ ಕೂಡ ಹೋಗ್ಬೇಕಂತ ಪ್ಲ್ಯಾನ್ ಇದೆ, ಆದರೆ ಇವತ್ತಾಗಲ್ಲ, ಮುಂದೆ ಯಾವತ್ತೋ ಒಂದಿನ ನೋಡೋಣ. ಗಾಯ್ಸ್ ಇಲ್ಲಿ ನೋಡಿ, ಬಜರಂಗಿ ದೇವಸ್ಥಾನ. ನಮ್ಮ ಕಡೆ ಕಾಮನ್, ಈ ಪ್ರತಿಯೊಂದು ಊರಲ್ಲೂ ಕೂಡ ಈ ಒಂದು ಬಜರಂಗಿ ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ. ಆಂಜನೇಯ ದೇವಸ್ಥಾನ ಇಲ್ಲ ಅಂತಂದರೆ ಅಂಥ ಊರುಗಳು ಸಿಗೋದೇ ತುಂಬ ಕಡಿಮೆ. ಇಲ್ಲಿ ನೋಡಿ, ಗುಡ್ಡದ ಮೇಲೂ ಕೂಡ ಆಂಜನೇಯ ದೇವಸ್ಥಾನ ಇದೆ. ಸುಮಾರು ಇಲ್ಲಿಂದ ಊರು ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ ಸುಮಾರು ಒಂದು 2-3 ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ ಊರು. ಇಲ್ಲೂ ಕೂಡ ಬಜರಂಗಿ ಸ್ಥಾಪನೆ ಮಾಡಿದ್ದಾರೆ, ದೇವಸ್ಥಾನ ಇದೆ. ನೋಡಿ ಸ್ಟೆಪ್ಸ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂಥೇಳಿ. ಗುಡ್ಡದ ಮೇಲೆ ಇರೋದರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ತುಂಬ ಖುಷಿಯಾಗುತ್ತೆ. ಇಂಥ ದೇವಸ್ಥಾನ, ಈ ರೀತಿ ಗುಡ್ಡದ ನಡುವೆ ದೇವಸ್ಥಾನ ನಾನು ನೋಡಿರಲಿಲ್ಲ. ಆಲ್ರೆಡಿ ಇವತ್ತು ಹನುಮ ಜಯಂತಿ ಇರೋದರಿಂದ ಟೆಂಟ್ ಹೊಡೆದು ಪೂಜೆ ಮಾಡ್ತಾಯಿದ್ದಾರೆ. ಒಳಗೆ ಹೋಗ್ಬರೋಣ. ಗೈಸ್, ರಕ್ತದಾನವನ್ನು ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಇವತ್ತು ಹನುಮ ಜಯಂತಿ ಇರೋದರಿಂದ ಹನುಮನ ಭಕ್ತರು ರಕ್ತದಾನವನ್ನು ಮಾಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಒಂದು ರಕ್ತದಾನದಲ್ಲಿ ಪಾಲ್ಗೊಂಡು ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಅವರು ಎಲ್ರಿಗೂ ಕೂಡ ಬಜರಂಗಿ
ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ಬೋದು. ನೋಡಿ ಯಾವ ರೀತಿಯಾಗಿ ಜನ ಉತ್ಸಾಹದಿಂದ ರಕ್ತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ನೋಡಿ ಒಂದು ಪ್ರಸಾದ ಸೇವೆ ನಡೀತಾ ಇದೆ ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ. ನಾನು ಕೂಡ ಪ್ರಸಾದ ತೊಗೊಳಕ್ಕೆ ಬಂದು ಕೂತ್ಕೊಂಡಿದ್ದೀನಿ ಇಲ್ಲಿ. ಗಾಯ್ಸ್ ಇಲ್ಲಿ ನೋಡಿ ದೇವಸ್ಥಾನ ಇರೋದು ಗುಡ್ಡದ ಮೇಲಿದೆ, ಮತ್ತು ಇಲ್ಲಿ ಮೇಲೆ ಬರೋಕ್ಕೆ ಸ್ಟೆಪ್ಸ್ ಮಾಡಿದ್ದಾರೆ. ಈ ಒಂದು ಸ್ಲೈಡ್ ಇದೆ, ಯಾವ ರೀತಿ ಮಾಡಿದ್ದಾರೆ ನೋಡಿ. ಕೆಳಗಡೆ ಕಾಲಮ್ ಹಾಕಿ ಇಲ್ಲಿಂದ ಅಲ್ಲಿವರೆಗೂ ಮೇಲ್ಗಡೆ ಬರೋಕ್ಕೆ ಹೋಗೋಕ್ಕೆ ಅಂತೇಳಿ ಈ ಒಂದು ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ. ಬೈಕ್ಸ್ಗಳನ್ನೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹತ್ಕೊಂಡು ಬರಬೇಕು. ಈ ಒಂದು ಲೊಕೇಶನ್ ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿ, ಈ ಕಡೆ ಒಂದು ಶಾರ್ಟ್ಕಟ್ ರೂಟ್ ಇದೆ, ಅಂದರೆ ಕಚ್ಚಾ ರಸ್ತೆ ಇದೆ. ಬೈಕಿಂದ ಯಾರಾದರೂ ಬರೋರಿದ್ರೆ ಈ ಕಡೆನೂ ಬೈಕ್ ತೊಗೊಂಡು ಬರ್ತಾರೆ. ಲೊಕೇಶನ್ ಅಂತೂ ಸಖತ್ತಾಗಿದೆ, ಗುಡ್ಡದ ಹತ್ರ ಇದೆ. ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬರಬೇಕು ಅಂತಂದಾಗ ಈ ಕಡೆ ಚಿರತೆ ಓಡಾಡ್ತಾ ಇದೆ ಅಂತ ಹೇಳಿದರು. ಮತ್ತು ಈ ಸಲ ಏನಿಲ್ಲ, ಎಲ್ಲ ಭಕ್ತಾದಿಗಳಿರೋದ್ರಿಂದ ಧೈರ್ಯವಾಗಿ ನಾನು ಈ ಕಡೆ ಬಂದೆ. ಈಗ ಅಲ್ಲಿಂದನೇ ಸೀದಾ ತಳ ಹೋಗೋಣ. ಈಗ ಇದು ನೋಡಿ, ಇದೇ ದೇವಸ್ಥಾನ. ಈಗ ಇಲ್ಲಿಂದ ನೇರವಾಗಿ ತಳ ಹೋಗೋಣ. ಹೆಂಗಿದೆ ನೋಡಿ, ಇಲ್ಲಿ ಸ್ಟೆಪ್ಸ್ ಇದೆ, ಇದೆಲ್ಲ ಸ್ಲೈಡ್ ಇದೆ. ಧ್ವಜ, ಭಗವದ್ ಧ್ವಜ, ಜೈ ಶ್ರೀರಾಮ್. ಮತ್ತು ನೀವೇನಾದರೂ ಆಂಜನೇಯ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಯಾವ ಮಂತ್ರವನ್ನು ಜಪಿಸಿದ್ರೆ ತುಂಬ ಪವರ್ಫುಲ್ ಇರುತ್ತೆ ಅಂತಂದರೆ ಅದು ಓಂ ಹಂ ಹನುಮತೇಯ ನಮಃ, ಓಂ ಹಂ ಹನುಮತೇಯ ನಮಃ, ಓಂ ಹಂ ಹನುಮತೇಯ ನಮಃ. ಈ ಒಂದು ಮಂತ್ರ ತುಂಬ ಪವರ್ಫುಲ್ ಅಂತೆ. ನಾನು ಬಹಳ ಹಿಂದೆ ಯಾರೋ ಒಬ್ಬ ಸ್ವಾಮೀಜಿ ಕೇಳಿದಾಗ ಹೇಳಿದ್ದು, ನೀವು ಕೂಡ ದೇವಸ್ಥಾನಕ್ಕೆ ಹೋದಾಗ ಇದೇ ಮಂತ್ರವನ್ನು ಜಪಿಸಿ ಒಳ್ಳೆಯದಾಗುತ್ತೆ. ಯಾವುದಪ್ಪ ಅಂತಂದರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಓಂ ಹಂ ಹನುಮತೇಯ ನಮಃ, ಓಂ ಹಂ ಹನುಮತೇಯ ನಮಃ, ಓಂ ಹಂ ಹನುಮತೇಯ ನಮಃ. ಫೈನಲಿ ನಾವು ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಈ ಕಡೆ ಎಲ್ಲ ಗಿಡ ಇದೆ. ಆ್ಯಕ್ಚುಲಿ ಇದೆಲ್ಲ ಫಾರೆಸ್ಟ್ ಇದೆ, ಇದು ಕಾಡಿದು. ಒಳಗಡೆ ಹೋದರೆ ಚಿರತೆ, ನರಿ, ತೋಳಗಳು ಎಲ್ಲ ಸಿಗ್ತಾ ಇರ್ತವೆ. ಇದು ನಮ್ಮ ಚಿಂಚೋಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಇದು ಮಸ್ತ್ ಇದೆ ನೋಡಿ, ಕೂಲ್. ಬೇವಿನ ಗಿಡ ತಂಪು ಅಂತ ಹೇಳ್ತಾರೆ, ಥಂಡ ಕೂಲ್ ಇದೆ. ಗೈಸ್ ಫೈನಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವತ್ತು ಹನುಮ ಜಯಂತಿಯ ಪ್ರಯುಕ್ತ ಆಂಜನೇಯನ ದರ್ಶನ ಆಯಿತು. ನೀವೇನಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ನಾವೀಗ ಇದೇ ಸ್ಟೆಪ್ಸಿಂದ ತಾಳಕ್ಕೆ ಬಂದಿರುವಂಥದ್ದು. ಈಗ ನಾನು ಇಲ್ಲಿಂದ ನೇರವಾಗಿ ಎಕ್ಸಾಮ್ ಸೆಂಟರ್ಗೆ ಹೋಗ್ತೀನಿ. ಅಲ್ಲಿ ಇವತ್ತು ನಮಗೆ ಅಟೆಂಡೆನ್ಸ್ ಕೊಡ್ತಾರೆ. ಅಂದರೆ ನಾವು ಇಷ್ಟು ದಿನ ಏನು ಡ್ಯೂಟಿ ಮಾಡಿರ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಸ್ಕೂಲಲ್ಲಿ ಒಯ್ದು ಕೊಡಬೇಕು. ಅಟೆಂಡೆನ್ಸು ಕೊಟ್ಟರೆ ನಮ್ಮ ಹಾಜರಿ ಸ್ಕೂಲಲ್ಲಿ ಕನ್ಸಿಡರ್ ಮಾಡ್ತಾರೆ. ಇವತ್ತು ಅಟೆಂಡೆನ್ಸ್ ತೊಗೊಂಡು ಮತ್ತೆ ನಾನು ಇವತ್ತು ಗುಲ್ಬರ್ಗಕ್ಕೆ ಹೋಗಬೇಕು. ಆ್ಯಕ್ಚುಲಿ ನಾಳೆ ದಿನ ಏನಿದೆಪ್ಪ ಅಂತಂದರೆ ಗುಡ್ ಫ್ರೈಡೇ ಇರೋದರಿಂದ ಸ್ಕೂಲ್ ಹಾಲಿಡೇ ಇದೆ. ಮತ್ತು ಶನಿವಾರ 6, 7, 8 ಸೈನ್ಸ್ ಪೇಪರ್ ಇದೆ. ಮತ್ತು ಸೈನ್ಸ್ ಪೇಪರ್ ಮುಗೀತು ಅಂತಂದರೆ ಮತ್ತೆ ನಮಗೆ ಜನಗಣತಿ ಟ್ರೈನಿಂಗ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಗಾಯ್ಸ್ ಇಲ್ಲಿ ನೋಡಿ, ನಾನು ಈ ಒಂದು ಗುಡ್ಡ ಹೇಳ್ಕೊಂಡು ನಡ್ಕೊಂಡು ಬರೋವಾಗ ಈ ಒಂದು ಗಿಡ ನನ್ನ ಕಣ್ಣಿಗೆ ಬಿತ್ತು. ಇದು ಆ್ಯಕ್ಚುಲಿ ಇದನ್ನು ಪಾಪಸ್ ಕಳ್ಳಿ ಅಂತೇಳಿ ಕರೀತಾರೆ. ನೋಡಿ ಹೆಂಗಿದೆ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಆಲ್ ಮರುಭೂಮಿಯಲ್ಲೇ ಇರುತ್ತೆ. ಮತ್ತು ಈ ರೀತಿ ಗುಡ್ಡಗಾಡುಗಳಲ್ಲಿ ನೀರು ಕಡಿಮೆ ಇದ್ರೂ ಕೂಡ ಇದು ಸರ್ವೈವಲ್ ಆಗುತ್ತೆ. ಈ ಒಂದು ಗಿಡ ನಾವು ಸ್ಕೂಲಲ್ಲಿದ್ದಾಗ ಪಾಪಸ್ ಕಳ್ಳಿ ಅಂತ ಹೇಳ್ತಿದ್ರು, ನಮಗೆ ನೋಡೋಕೆ ಸಿಗ್ತಿರ್ಲಿಲ್ಲ. ಹೀಗೆ ನೋಡ್ಕೊಂಡ್ಬಿಡಿ, ಇದನ್ನೇ ಪಾಪಸ್ ಕಳ್ಳಿ ಅಂತ ಕರೀತಾರೆ. ಮತ್ತು ಇದರ ಆ್ಯಕ್ಚುಲಿ ಎಲೆ ಎಲ್ಲಿರುತ್ತೆ ಗೊತ್ತಾ? ಇದೇನು ಮುಳ್ಳಿದೆ ಅಲ್ಲ, ಇದೇ ಎಲೆ. ನಾವು ಅನ್ಕೋತೀವಿ ಇದು ಎಲೆ ಅಂತ ತಿಳ್ಕೊತೀವಿ. ಇದು ಅಲ್ಲ, ಇದು ಕಾಂಡ ಇದ್ರದ್ದು. ಇದು ಎಲೆ ಆ್ಯಕ್ಚುಲಿ ಈ ಒಂದು ಪಾಪಸ್ ಕಳ್ಳಿ. ಅದು ನೋಡಿ ಹೆಂಗಿದೆ. ಇದು ಯಾಕೆ ಈ ರೀತಿ ಇರುತ್ತೆ ಅಂತಂದರೆ, ಬಿಸಿಲು ಜಾಸ್ತಿ ಇದ್ದರೂ ನೀರಾವಿ ಆಗ್ತಾ ಇರುತ್ತೆ. ಆ ನೀರಾವಿ ಅಂತಂದರೆ ಇದ್ರೊಳಗಡೆ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಅದು ಆಗಬಾರ್ದು ಅಂಥೇಳಿ ಈ ರೀತಿ ಎಲೆ ಈ ಒಂದು ಶೇಪನ್ನು ಪಡ್ಕೊಂಡಿರುತ್ತೆ. ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು, ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀನಿ ಅದು. ಮತ್ತು ಅದಕ್ಕೆ ರೆಡ್ ಕಲರ್ ಕಾಯಿಗೂ ಆಗುತ್ತೆ. ಇದನ್ನು ನೋಡಿ, ಹಿಡಿಯೋಕ್ಕೆ ಆಗ್ತಿಲ್ಲ, ಮುಳುಗಳು ಚುಚ್ಚಿದ್ರೆ ರಕ್ತ ಬರುತ್ತೆ ಇದಕ್ಕೆ. ಮತ್ತು ರೆಡ್ ಕಲರ್ ಹಣ್ಣಾಗುತ್ತೆ, ಗುಲಾಬಿ ಕಲರ್ ಹಣ್ಣಾಗುತ್ತೆ. ಅದು ಈ ಗಿಡಕ್ಕಾಗಿಲ್ಲ ಯಾಕೇನೋ. ಅದನ್ನು ಕೂಡ ಮುಳ್ಳಿರುತ್ತೆ, ತಿನ್ನೋದಷ್ಟು ಸುಲಭ ಅಲ್ಲ. ಒಂದು ಯುದ್ಧ ಮಾಡ್ದಂಗೆ ಆಗುತ್ತೆ ಆ ಒಂದು ಕಾಯನ್ನು, ಹಣ್ಣನ್ನು ತಿನ್ನಬೇಕಾದ್ರೆ. ನೋಡಿ ಈಗ ಗುಡ್ಡ ಹೇಳ್ಕೊಂಡು ತಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಗಾಯ್ಸ್ ಎಕ್ಸಾಮ್ ಎಲ್ಲ ಮುಗೀತು. ಕಿತ್ತೂರಾಣಿ ಚೆನ್ನಮ್ಮ ಈ ಒಂದು ಎಕ್ಸಾಮ್ ಸೆಂಟ್ರಿಗೆ ಮುಂದಿನ ವರ್ಷದವರೆಗೂ ಟಾಟಾ ಹೇಳ್ತಾ ಇದ್ದೀನಿ. ಹೀಗೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಅಥವಾ ಬೈಕ್ ಸಿಗುತ್ತೋ ಕಾರ್ ಸಿಗುತ್ತೋ ನೋಡಬೇಕು ಏನಾಗುತ್ತೆ ಅಂಥೇಳಿ. ಮಟ್ಟ ಮಧ್ಯಾಹ್ನ ಬಿಸಿಲು ಬೇರೆ ಜಾಸ್ತಿ ಆಗಿದೆ. ಸಿಕ್ಕರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಹಿಂಗೆ ನಡ್ಕೊಂಡು ಹೋಗೋದೆ. ವೇಟ್ ಆ್ಯಂಡ್ ಸಿ. ಗಾಯ್ಸ್ ನಡೆದು ಸಾಕಾಯಿತು. ಇಲ್ಲೇ ಒಂದು ಗಿಡ ನೆರಳಿ ಬಂದು ನಿಂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ,
ಯಾವುದಾದ್ರೂ ಬೈಕ್ ಸಿಗುತ್ತೇನೋ ಡ್ರಾಪ್ ಕೇಳಬೇಕು, ಇಲ್ಲ ಆಟೋ ಸಿಕ್ಕರೆ ಆಟೋಕ್ಕೆ ಹೋಗ್ಬೇಕು ಅಂತೇಳಿ ವೆಯ್ಟ್ ಮಾಡ್ಲತ್ತೀನಿ. ಯಾಕಪ್ಪ ಅಂತಂದರೆ ಬಿಸಿಲು ಜಾಸ್ತಿ ಇದೆ, ನಡ್ಕೊಂಡು ಹೋಗೋಕ್ಕೆ ಬಿಸಿಲಿರಲಿಲ್ಲ ಅಂದರೆ ನಡ್ಕೊಂಡು ಹೋಗ್ಬೋದಿತ್ತು. ಮತ್ತು ಇನ್ನೊಂದು ವಿಷಯ ಏನಂತಂದರೆ ನನಗೆ ಡ್ರಾಪ್ ಕೇಳಿ ಲಿಫ್ಟ್ ಕೇಳಿ ರೂಢಿ ಇಲ್ಲ. ಬಟ್ ಈ ರೂಟಿಗೆ ಬಂದಮೇಲೆ ಅದೇನೋ ಗೊತ್ತಿಲ್ಲ, ಡ್ರಾಪ್ ಕೇಳಬಹುದು ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ನಾನು ಯಾರಿಗೂ ಕೈ ಮಾಡಿದ್ರೆ ಬೇಗ ನಿಲ್ಲಿಸ್ಬಿಟ್ಟು ನಂಗೆ ಡ್ರಾಪ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಸಲ ಡ್ರಾಪ್ ಕೇಳೋದಿಲ್ಲ, ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ ಈ ಒಂದು ರೂಟಲ್ಲಿ. ಇದು ಆ್ಯಕ್ಚುಲಿ ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ ಮೇ ಬಿ ರೋಮನ್ ಗುಡ್ಡಿಗೆ ಹೋಗ್ಬೋದು. ಇದು ಚಂದನ್ ಕೆರೆಗೆ ಹೋಗುತ್ತೆ ಈ ರೂಟು. ವೇಟ್ ಆ್ಯಂಡ್ ಸಿ, ಯಾವುದಾದ್ರೂ ಬೈಕ್ ಸಿಕ್ಕರೆ ಬೈಕಲ್ಲಿ ಹೋಗಬೇಕು, ನೋಡೋಣ. ಗೈಸ್ ಫೈನಲಿ ಬೈಕ್ ಸಿಕ್ತು, ಡ್ರಾಪ್ ಸಿಕ್ತು. ಈ ಬೈಕಿಂದ ನಾನು ಕೂಡ್ಲಿ ಕ್ರಾಸಿಗೆ ಬರ್ತೀನಿ, ಅಲ್ಲಿಂದ ಬಸ್ ಹಿಡ್ಕೊಂಡು ಡೈರೆಕ್ಟ್ ಕಲಬುರಗಿ ಕಡೆ ಬರ್ತೀನಿ. ನಮ್ಮ ನಡೆ ಕಲಬುರಗಿಯ ಕಡೆ. ಜೈ ಬಜರಂಗಿ. ಎಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್. ಗೈಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.